ನಮ್ಮ ಪಾಡಿಗೆ ನಾವು ಸಿಂಪಲಾಗೆ ಪ್ರಚಾರ ಮಾಡೋಣ. ನಮ್ಮ ವಿಚಾರಗಳು ಜನರಿಗೆ ತಲುಪೋ ಹಾಗೆ ಮಾಡೋಣ. ಆಮೇಲೆ ವಿಜಯಾಂಬಿಕಾ ಯಾವ ದಾರಿಲಿ ಹೋಗ್ತಾಳೋ ಆ ದಾರಿಲಿ ನಾವು ಕೆಡ್ಡ ತೊಡಕ್ಕೆ ಶುರು ಮಾಡೋಣ. ಹೋರಾಟದಲ್ಲಿ ನಾವು ಗೆಲ್ಲಕ್ಕೆ ಎಷ್ಟೊಂದು ಪ್ರಯತ್ನ ಪಡ್ತೀವೋ ಎದುರಾಳಿಗಳನ್ನು ಸೋಲಿಸೋಕ್ಕೂ ನಾವು ಹೆಚ್ಚು ಪ್ರಯತ್ನ ಪಡಬೇಕು. ಅವರು ಸೋತ್ರೆ ನಾವು ಗೆದ್ದ ಹಾಗೆ. ಸೂಪರ್ ಅಮ್ಮ. ಅದಕ್ಕೂ ಮುಂಚೆ ನಾವು ಹಾಗಾದರೆ ವಿಜಯಾಂಬಿಕಾ ಏನು ಪ್ಲ್ಯಾನ್ ಮಾಡಿದಾಳೆ ಅಂತ ತಿಳ್ಕೋಬೇಕು. ಈಗ ಮೇಡಮ್ ಎಲೆಕ್ಷನ್ ನಿಂತಿರೋದಕ್ಕೆ ನಮ್ಮನ್ನು ಅವಳು ಅಂಡರ್ ಎಸ್ಟಿಮೇಟ್ ಮಾಡಿರ್ತಾಳೆ. ಹೌದು ಸುಬ್ಬು, ನಮ್ಮ ಹತ್ರ ದುಡ್ಡಿಲ್ಲ ಮತ್ತು ಅಪ್ಪನ ಹೆಸರನ್ನ ನಾನು ಯೂಸ್ ಮಾಡಲ್ಲ ಅಂತ ನಮ್ಮ ಬಗ್ಗೆ ತುಂಬ ಈಸಿಯಾಗಿ ತೊಗೊಂಡಿರ್ತಾಳೆ. ಅಷ್ಟು ಮಾತ್ರ ಅಲ್ಲ, ಅವಳು ನಮ್ಮನ್ನು ಸಿಕ್ಕಾಕ್ಸೋದಕ್ಕೆ ಒಂದಲ್ಲ ಒಂದು ಬಲೆನ ಹೆಣಿತಾ ಇರ್ತಾಳೆ. ಆ ಬಲೆಯಲ್ಲಿ ಅವಳೇ ಸಿಕ್ಕಾಕೊಳ್ಳೋ ಹಾಗೆ ನಾವು ಮಾಡಬೇಕು. ನಾವು ನಮ್ಮ ಪ್ರತಿ ಹೆಜ್ಜೆನೂ ಹುಷಾರಾಗಿಡಬೇಕು. ಅಮ್ಮ, ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ. ಏನಮ್ಮ ಅದು? ನೀನು ಶ್ರಾವಣಿಗೆ ಫಂಡ್ ಮಾಡ್ತೀನಿ ಅಂತ ಹೇಳಿದೆ ಅಲ್ಲ, ಈಗಾಗಲೇ ಆ ವಿಜಯಾಂಬಿಕಾ ಮೋಸದಿಂದ ನಮ್ಮ ಆಸ್ತಿ ಎಲ್ಲ ತೊಗೊಂಡ್ಬಿಟ್ಟಿದ್ದಾಳೆ. ನೀನು ಯಾವ ಫಂಡ್ ಬಗ್ಗೆ ಮಾತಾಡ್ತಿದೀಯಾ? ಫಂಡ್ ಮಾಡೋದು ಅಂತಂದರೆ ಕಾಂಚಾಣದಿಂದ ನನ್ನ ಮೊಮ್ಮಗಳು ಗೆಲ್ಲೋದಿಲ್ಲ, ಚಾಣಾಕ್ಷತನದಿಂದ ಗೆಲ್ತಾಳೆ. ಅಮ್ಮ, ನಾನು ಹೊರಡ್ತೀನಿ. ವೀರು ಕಾಯ್ತಾ ಇರ್ತಾರೆ. ಹೋಗ್ಬಿಟ್ಟ. ಸುಬ್ಬು, ಏನೇ ವಿಷಯ ಇದ್ರೂ ಕಾಲ್ ಮಾಡು. ಸರಿ. ಬರ್ತೀನಿ. ಊಟ ಬಡಿಸ್ತೀನಿ, ಬನ್ನಿ. ಇರ್ಲಿ ಅದೆಲ್ಲ ಆಮೇಲೆ ನೋಡೋಣ. ನಿಂಗೆ ಚಂಪಾಕಲಿ ಅಂದ್ರೆ ಇಷ್ಟ ಅಲ್ವಾ? ತಗೋ. ನೀವು ನಿಜವಾಗ್ಲೂ ನನಗೋಸ್ಕರ ಚಂಪಾಕಲಿ ತಂದಿದ್ದೀರಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಆಯ್ತು, ಇಷ್ಟೆಲ್ಲ ಎಕ್ಸೈಟ್ ಆಗೋ ಅವಶ್ಯಕತೆ ಇಲ್ಲ. ನಾನೇನ್ ನಿಂಗೋಸ್ಕರ ಅಂತ ತಂದಿಲ್ಲ. ಅದೇನೋ ಹೇಳ್ತಾರಲ್ಲ, ಬಸ್ರಿ ಬೈಕೆ ಅಂತ. ಹೊಟ್ಟೆಲಿ ಮಗು ಇದ್ದಾಗ ಆಸೆ ಆಗುತ್ತಂತೆ, ಅದಕ್ಕೆ ಮಗುಗೋಸ್ಕರ ತಂದೆ. ಅದ್ ಸರಿ, ನನಗೆ ಚಂಪಾಕಲಿ ಇಷ್ಟ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ನಾವಿಬ್ರು ಲವ್ ಮಾಡುವಾಗ ನೀನೇ ಹೇಳಿದ್ಯಲ್ಲ. ಏನಂದ್ರಿ? ಅದೇ ನಾವಿಬ್ರು. ಅಯ್ಯೋ, ಅದೆಲ್ಲ ಬಿಡೀಗ. ನಿಂಗೆ ಇಷ್ಟನೇ ಇಲ್ವೋ ಅದನ್ನ ಹೇಳು. ನನಗೆ ಇಷ್ಟನೇ. ಹಾಗಾದ್ರೆ ತಿನ್ನು. ಇಷ್ಟ ಆದ್ಮೇಲೆ ಈ ತರ ಎಲ್ಲ ಡ್ರಾಮಾ ಮಾಡಬಾರ್ದು.